ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ದಿನಾಂಕ 22/5/2024 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆ ಮತ್ತು ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡೋಂಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಟೆಲಿಗ್ರಾಮ್ ಅಲ್ಲಿ ಕೂಡ ನಿಮ್ಗೆ ಮಾಹಿತಿ ಇದೆ, ಅಲ್ಲಿ ನೀವು ಸಾಫ್ಟ್ ಕಾಪಿಯನ್ನ ಪಡ್ಕೋಬಹುದು, ಪೇಮೆಂಟ್ ಅನ್ನ ಮಾಡಿ. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅವರು. ನೋಡಿ, ಭಾರತದ ನವೋದಯದ ನಕ್ಷತ್ರ ಅಂತ ಇವ್ರನ್ನ ಕರಿತೀವಿ. ಇವರ ಜನ್ಮದಿನ ಇವತ್ತು ಮೇ 22, 1772 ಕಲ್ಕತ್ತಾದ ರಾಧಾನಗರದಲ್ಲಿ ಜನಿಸಿದ್ರು. ಆ ಕಾರಣಕ್ಕೆ ಈ ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಧಾರ್ಮಿಕ ಸಾಮಾಜಿಕ ಅಸಮಾನತೆ, ಮಹಿಳಾ ಹಕ್ಕುಗಳ ದಮನದ ವಿರುದ್ಧ ಸಾವಿರಾರು ವರ್ಷಗಳಿಂದ ಸಾವಿರಾರು ಸಂತರು, ಸಮಾಜ ಸುಧಾರಕರು ಹೋರಾಡಿದರು. ಭಾರತೀಯ ಸಮಾಜದ ಚಲನಶೀಲತೆಗೆ ಬದಲಾವಣೆಗೆ ಪ್ರಯತ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅಂತವರಲ್ಲಿ ಒಬ್ಬರು ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವರು. ಐತಿಹಾಸಿಕವಾಗಿ ಇವರನ್ನ ನವೋದಯದ ಧ್ರುವತಾರೆ, ನವ ಭಾರತದ ನಿರ್ಮಾಪಕ, ಆಧುನಿಕ ಭಾರತದ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಇವರು ಮೇ 22, 1772 ಕಲ್ಕತ್ತಾದ ರಾಧಾನಗರದಲ್ಲಿ ಜನಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಮಾಹಿತಿಗಳು ನಿಮಗೆ ಗೊತ್ತಿರಬೇಕು. ಇವರ ಸಾಧನೆಗಳನ್ನ ನೋಡ್ತಾ ಹೋದ್ರೆ 1817 ಹಿಂದೂ ಕಾಲೇಜನ್ನ ಪ್ರಾರಂಭ ಮಾಡ್ತಾರೆ ಇವರು. 1822 ಶಾಲೆಗಳನ್ನ, 1825 ವೇದಾಂತ ಕಾಲೇಜುಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಭಾರತೀಯ ಸಮಾಜದ ಸುಧಾರಣೆಗಾಗಿ 1815 ಆತ್ಮೀಯ ಸಭಾ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನ ಕೇಳಿದ್ದಾರೆ. ಆತ್ಮೀಯ ಸಭಾದ ಸ್ಥಾಪಕರು ಯಾರು, ಯಾವ ವರ್ಷ ಸ್ಥಾಪನೆ ಆಯಿತು ಅಂತ ಕೇಳಿರ್ತಾರೆ. ಇದಾದ್ಮೇಲೆ 1821 ಕಲ್ಕತ್ತಾ ಯೂನಿಟೇರಿಯನ್ ಅಸೋಸಿಯೇಷನ್, 1828 ಬ್ರಹ್ಮ ಸಮಾಜ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಆಲ್ರೆಡಿ ಬಂದಿದೆ. 1828 ಬ್ರಹ್ಮ ಸಮಾಜವನ್ನ ಕೂಡ ಸ್ಥಾಪನೆ ಮಾಡಿರ್ತಾರೆ. ಇನ್ನು 1816 ಹಿಂದೂಯಿಸಂ ಪದವನ್ನ ಇಂಗ್ಲಿಷ್ ನಲ್ಲಿ ಪರಿಚಯ ಮಾಡಿದಂತವರೇ ರಾಜಾರಾಮ್ ಮೋಹನ್ ರಾಯರು. ಮಹಿಳೆಗೆ ಆಸ್ತಿಯ ಹಕ್ಕು, ಬಹುಪತ್ನಿತ್ವ ಮತ್ತು ಜಾತೀಯತೆಯ ವಿರುದ್ಧ ಹಾಗೂ ವಿಧವಾ ವಿವಾಹದ ಹಕ್ಕುಗಳಿಗೆ ಇವರು ಹೋರಾಟ ಮಾಡಿದ್ರು. ಉನ್ನತ ಸೇವೆಗಳಲ್ಲಿ ಭಾರತೀಯರಿಗೆ ಹೆಚ್ಚಿನ ಅವಕಾಶ ನೀಡಬೇಕು ಅಂತ ಹೇಳಿ, ಕಾರ್ಯಾಂಗವನ್ನ ನ್ಯಾಯಾಂಗದಿಂದ ಬೇರ್ಪಡಿಸಬೇಕು ಅಂತ, ಐರೋಪ್ಯರಿಗೆ ಸಮಾನವಾಗಿ ಭಾರತೀಯರಿಗೆ ಗೌರವ ಸಿಗಬೇಕು ಅಂತ ಬ್ರಿಟಿಷ್ ಸರ್ಕಾರವನ್ನ ಒತ್ತಾಯ ಮಾಡಿದಂತವರು ಕೂಡ ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವರು. 1821 ದಿ ಬ್ರಾಹ್ಮಣಿಕಲ್ ಮ್ಯಾಗಝಿನ್, ಸಂವಾದ ಕೌಮುದಿ ಎನ್ನುವ ಬಂಗಾಳ ವಾರಪತ್ರಿಕೆಯನ್ನ ಮತ್ತು ಮೀರತ್ ಉಲ್ ಅಕ್ಬರ್ ಎನ್ನುವ ಪರ್ಷಿಯನ್ ಪತ್ರಿಕೆಯನ್ನ ಸಂಪಾದಿಸಿ ಪ್ರಕಟಿಸುವ ಮೂಲಕ ಭಾರತದ ಪತ್ರಿಕೋದ್ಯಮದ ಹರಿಕಾರ ಅಂತ ಕೂಡ ಇವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇನ್ನು ಬ್ರಹ್ಮ ಸಮಾಜದ ಬೈಬಲ್ ಅಂತಾನೆ ನಾವು ಸಂವಾದ ಕೌಮುದಿಯನ್ನ ಕರಿತೀವಿ. 1828 ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿ ಏಕದೇವ ಆರಾಧನೆ ಮತ್ತು ಏರಿನಾದೀಶ್ವರವಾದವನ್ನ ಪ್ರತಿನಿಧಿಸಿದರು. 1830 ಪ್ರಕಟವಾದ ದೇವತಾವಾದಿಗಳಿಗೆ ಕೊಡುಗೆ ತುಹತ್ ಉಲ್ ಮುವಾಹುದ್ದೀನ್ ಎನ್ನುವ ಕೃತಿಯಲ್ಲಿ ಮೂರ್ತಿ ಪೂಜೆ, ಬಹುದೇವಾರಾಧನೆ, ಧಾರ್ಮಿಕ ನಾಯಕರ ಸೋಗಲಾಡಿತನ, ಪುರೋಹಿತರ ಭ್ರಷ್ಟ ಆಚರಣೆಗಳು, ದೇವರ ಹೆಸರಲ್ಲಿ ನಡೆಯುವಂತ ಹೀನ ಆಚರಣೆಗಳನ್ನ ಕಟುವಾಗಿ ವಿರೋಧ ಮಾಡಿದಂತವರಲ್ಲಿ ಇವರು ಕೂಡ ಒಬ್ರು. ಇಷ್ಟು ವಿಷಯಗಳು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ಪುಸ್ತಕದಲ್ಲಿ ನೀವು ಪಡೆದುಕೊಳ್ಳಬಹುದು. ಬ್ರಹ್ಮ ಸಮಾಜವನ್ನ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಕುರಿತು ಇನ್ನಷ್ಟು ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಬಹುದು. ನೆಕ್ಸ್ಟ್, ವಿಶ್ವ ಆರ್ಥಿಕ ವೇದಿಕೆ 2024 ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕವನ್ನ ಪ್ರಕಟ ಮಾಡಿದೆ. ಇದರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 39. ವಿಶ್ವ ಆರ್ಥಿಕ ವೇದಿಕೆ 2024 ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕವನ್ನ ಪ್ರಕಟ ಮಾಡಿದೆ. ಅತ್ಯುತ್ತಮ 10 ದೇಶಗಳ ಪಟ್ಟಿಯಲ್ಲಿ ಅಮೆರಿಕ, ಸ್ಪೇನ್, ಜಪಾನ್, ಫ್ರಾನ್ಸ್, ಆಸ್ಟ್ರೇಲಿಯಾ, ಜರ್ಮನಿ, UK, ಚೀನಾ, ಇಟಲಿ, ಸ್ವಿಟ್ಜರ್ಲ್ಯಾಂಡ್ ಕಂಡು ಬಂದ್ರೆ ಭಾರತ 39ನೇ ಸ್ಥಾನವನ್ನ ಪಡೆದುಕೊಂಡಿದೆ. 2021 ಭಾರತ 54ನೇ ಸ್ಥಾನದಲ್ಲಿ ಕಂಡು ಬಂದಿದ್ದನ್ನ ನೀವು ಗಮನಿಸಬಹುದು. ಮಂಗಳವಾರ ಈ ವರದಿಯನ್ನು ಪ್ರಕಟ ಮಾಡಿದ್ದು, ವರದಿಯ ಅಗ್ರಸ್ಥಾನಿಯಾಗಿ ಅಮೆರಿಕ ದೇಶ ಕಂಡು ಬಂದಿದೆ. ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಮತ್ತು ಕೆಳ ಮಾಧ್ಯಮದ ಆದಾಯದ ಆರ್ಥಿಕ ವ್ಯವಸ್ಥೆ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಮುಂಚೂಣಿಯನ್ನ ಸ್ಥಾನವನ್ನ ಕಾಯ್ದುಕೊಂಡಿರೋದನ್ನ ಈ ವರದಿಯಲ್ಲಿ ನಾವು ಗಮನಿಸಬಹುದಾಗಿದೆ. ಪ್ರವಾಸೋದ್ಯಮದ ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಬೆಲೆಯಲ್ಲಿ 18ನೇ ಸ್ಥಾನ, ಸ್ಪರ್ಧಾತ್ಮಕ ವಿಮಾನ ಸಾರಿಗೆ ವಿಭಾಗದಲ್ಲಿ 26ನೇ ಸ್ಥಾನ,
ಬಂದರು ಮೂಲಸೌಕರ್ಯದಲ್ಲಿ 25ನೇ ಸ್ಥಾನವನ್ನ ಭಾರತ ಗಳಿಸಿಕೊಂಡಿದೆ. ಇನ್ನು ನೈಸರ್ಗಿಕವಾಗಿ 6ನೇ ಸ್ಥಾನ, ಸಾಂಸ್ಕೃತಿಕವಾಗಿ 9ನೇ ಸ್ಥಾನವನ್ನ ಕೂಡ ಭಾರತ ಪಡ್ಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. 2019ರಲ್ಲಿ ಭಾರತದ ಸೂಚ್ಯಂಕ ಕುಸಿತಗೊಂಡಿತ್ತು. ಸದ್ಯ ಸುಸ್ಥಿರತೆ ಕಾಯ್ದುಕೊಂಡಿದೆ. ಭಾರತಕ್ಕೆ ಭೇಟಿ ನೀಡುವ ವಿದೇಶಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದ್ದು ದೇಶದ ಒಟ್ಟಾರೆ ಸೂಚ್ಯಂಕ 2.1ರಷ್ಟಿದ್ದು 2019ಕ್ಕಿಂತ ಕಡಿಮೆ ಇದೆ. ಯುರೋಪ್ ಹಾಗೂ ಏಷ್ಯಾ ಪೆಸಿಫಿಕ್ ಪ್ರದೇಶದ ರಾಷ್ಟ್ರಗಳು ಸೂಚ್ಯಂಕದಲ್ಲಿ ಮುಂದಿರುವಂತದನ್ನು ನಾವು ಈ ಒಂದು ವರದಿಯಲ್ಲಿ ಕಾಣಬಹುದಾಗಿದೆ. ಇತ್ತೀಚೆಗೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಭಾರತದ ಸುಮಿತ್ ಅಂತಿಲ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಈ ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್ನ ಕೂಬೆಯಲ್ಲಿ ನಡೆದಿರುವ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನ 5ನೇ ದಿನವಾದ ಮಂಗಳವಾರ ಭಾರತ 3 ಚಿನ್ನ, 1 ಬೆಳ್ಳಿ ಮತ್ತು 1 ಕಂಚಿನ ಪದಕವನ್ನ ಗೆದ್ದಿದೆ. F64 ವಿಭಾಗದ ಜಾವೆಲಿನ್ ಥ್ರೋನ ಸ್ಪರ್ಧೆಯ ಫೈನಲ್ ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಚಾಂಪಿಯನ್ ಸುಮಿತ್ ಅಂತಿಲ್ ಅವರು 69.50 ಮೀಟರ್ ದೂರ ಭರ್ಜಿ ಎಸೆಯುವ ಮೂಲಕ ಚಿನ್ನದ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಸಂದೀಪ್ ಅವರು 60.41 ಮೀಟರ್ ಭರ್ಜಿ ಎಸೆತವನ್ನ ಮಾಡುವ ಮೂಲಕ ಕಂಚಿನ ಪದಕವನ್ನ ಪಡೆದರೆ ಶ್ರೀಲಂಕಾದ ದುಲಾನ್ ಬೆಳ್ಳಿ ಪದಕವನ್ನ ತಮ್ಮ ಕೊರಳಿಗೆ. ಇನ್ನು 2023ರ ಪ್ಯಾರಾ ಏಷ್ಯನ್ ಗೇಮ್ಸ್ ನಲ್ಲಿ 73.29 ಮೀಟರ್ ಎಸೆತದೊಂದಿಗೆ ಸುಮಿತ್ ವಿಶ್ವ ದಾಖಲೆಯನ್ನು ಬರೆದಿರುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಇತ್ತೀಚೆಗೆ ಮಹಿಳೆಯರ ವಿಭಾಗದಲ್ಲಿ 2024ರ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಈಗಾ ಸ್ವಿಟೆಕ್. ಅಲೆಕ್ಸಾಂಡರ್ ಜರ್ಬೇವ್ ತಮ್ಮ 2ನೇ ಇಟಾಲಿಯನ್ ಸಿಂಗಲ್ಸ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ವಿಶ್ವದ ನಂಬರ್ 1 ಆಟಗಾತಿ ಈಗಾ ಸ್ವಿಟೆಕ್ ಅವರು 3ನೇ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಸೊ ಇಟಾಲಿಯನ್ ಸಿಂಗಲ್ಸ್ ಪ್ರಶಸ್ತಿಗಳು ಅಂತ ಬಂದ್ರೆ ಪುರುಷರ ವಿಭಾಗದಲ್ಲಿ ಅಲೆಕ್ಸಾಂಡರ್ ಜರ್ಬೇವ್, ಮಹಿಳೆಯರ ವಿಭಾಗದಲ್ಲಿ ಈಗಾ ಸ್ವಿಯಾಟಿಕ್ ಅವರು ಫೈನಲ್ ನಲ್ಲಿ ಅರಿನಾ ಸಂಬಲೇಕಾ ಅವರನ್ನ 6-2, 6-3 ಸೆಟ್ಗಳಿಂದ ಸೋಲಿಸುವ ಮೂಲಕ ತಮ್ಮ ವೃತ್ತಿ ಜೀವನದ 21ನೇ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ ಸಬ್ಟ್ರಿಕಲ್ ಪರಮಾಣು ಪರೀಕ್ಷೆಯನ್ನ ಯಾವ ಸ್ಥಳದಲ್ಲಿ ನಡೆಸಿದೆ? ಸರಿಯಾದ ಉತ್ತರ ನೆವಾಡಾ. ವಿಶ್ವಸಂಸ್ಥೆಯ ನೆವಾಡಾದಲ್ಲಿ ಸಬ್ಟ್ರಿಕಲ್ ಪರಮಾಣು ಪರೀಕ್ಷೆಯನ್ನು ನಡೆಸಿದ್ದು ಈ ಪರೀಕ್ಷೆ ಅಲ್ಲಿ ಅಧ್ಯಕ್ಷರಾದ ಜೋ ಬೈಡನ್ ಅಡಿಯಲ್ಲಿ ನಡೆದಂತ 3ನೇ ಪರೀಕ್ಷೆಯಾಗಿದೆ. ಈ ಪ್ರಯೋಗವು ಪರಮಾಣು ಸ್ಫೋಟಗಳನ್ನ ಬಳಸದೆ ಪರಮಾಣು ಸಿಡಿತಲೆಗಳ ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವದ ಕುರಿತು ನಿರ್ಣಾಯಕ ಮಾಹಿತಿ ಅಥವಾ ಡೇಟಾವನ್ನ ಸಂಗ್ರಹಿಸುವ ಗುರಿಯನ್ನು ಹೊಂದಿ ಮಾಡಲಾಗಿರ್ತಕ್ಕಂಥ ಕಾರ್ಯಕ್ರಮ. ಪರಮಾಣು ಸ್ಫೋಟಗಳ ಪರಿಶ್ರಮಗಳ ಮೇಲೆ 1992ರಂದು ನಿಷೇಧವನ್ನು ಹೇರಲಾಗಿದೆ. ಈ ನಡುವೆ ಕೂಡ ನಿಷೇಧ ಇದ್ರೂ ಕೂಡ ಈ ಪರೀಕ್ಷೆ ನಡೆಯೋದು ಮುಂದುವರಿತಾ ಇದೆ. ಅಮೆರಿಕದ ಅಧ್ಯಕ್ಷರ ಅಡಿಯಲ್ಲೇನೆ, ಅವರ ಟೈಮ್ ಲೈನ್ ಅಡಿಯಲ್ಲೇನೆ, ಅವರ ಕಾಲಾವಧಿಯಲ್ಲೇ 3ನೇ ಬಾರಿ ಈ ಒಂದು ಪರೀಕ್ಷೆಯನ್ನ ಅಮೆರಿಕ ಮಾಡಿದೆ. ಸೊ ಒಂದಿಷ್ಟು ಪ್ರಚಲಿತ ವಿದ್ಯಮಾನಗಳು ದಿನಪತ್ರಿಕೆಗಳಿಂದ ಬಂದಿರತಕ್ಕಂಥದ್ದು. ಸೊ 2028ರ ವೇಳೆಗೆ ಭಾರತದ ಒಟ್ಟಾರೆ ಉದ್ಯೋಗ ಪ್ರಮಾಣದ ಎಷ್ಟರಷ್ಟು ಹೆಚ್ಚಳವಾಗುತ್ತೆಂದು ಇಂಡಿಯಾ ಎಂಪ್ಲಾಯ್ಮೆಂಟ್ ಔಟ್ಲುಕ್ 2030 ವರದಿಯಲ್ಲಿ ತಿಳಿಸಿದೆ. 22%. 2028ರ ವೇಳೆಗೆ ಭಾರತದ ಒಟ್ಟಾರೆ ಉದ್ಯೋಗದ ಪ್ರಮಾಣ 22% ಹೆಚ್ಚಳವಾಗುತ್ತೆ. ಇದೇ ವೇಳೆ ನಿರುದ್ಯೋಗದ ಪ್ರಮಾಣ 0.97% ಕಡಿಮೆಯಾಗಬಹುದು ಅಂತ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ನ ಇಂಡಿಯಾ ಎಂಪ್ಲಾಯ್ಮೆಂಟ್ ಔಟ್ಲುಕ್ 2030ರ ವರದಿಯಲ್ಲಿ ಮಾಹಿತಿಯನ್ನ ತಿಳಿಸಿದೆ. ರಷ್ಯಾದಿಂದ ಸಮುದ್ರದ ಮಾರ್ಗದ ಮೂಲಕ ಕಚ್ಚಾ ತೈಲವನ್ನ ಅತಿ ಹೆಚ್ಚು ಆದಾಯ ಮಾಡಿಕೊಂಡು ಏಪ್ರಿಲ್ನಲ್ಲಿ ದಾಖಲೆಗೆ ಪಾತ್ರವಾದ ದೇಶ ಯಾವುದು? ಸರಿಯಾದ ಉತ್ತರ ರಷ್ಯಾದಿಂದ ಭಾರತ ಏಪ್ರಿಲ್ನಲ್ಲಿ ಸಮುದ್ರ ಮಾರ್ಗದ ಮೂಲಕ ದಿನಕ್ಕೆ 4.5 ಕೋಟಿ ಬ್ಯಾರಲ್ ಕಚ್ಚಾ ತೈಲವನ್ನ ಆಮದು ಮಾಡಿಸಿಕೊಂಡು ಹೊಸ ವಿಶ್ವ ದಾಖಲೆಯನ್ನ ಬರೆದಿದೆ. ಸೊ ರಷ್ಯಾದ ಮಾರ್ಗದಿಂದ ಕಚ್ಚಾ ವಸ್ತುವನ್ನ ಅತಿ ಹೆಚ್ಚು ಆಮದು ಮಾಡ್ಕೊಳ್ತಿರ್ತಕ್ಕಂಥ ದೇಶ ಭಾರತ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಯಾವ ವರ್ಷ ಸ್ಥಾಪನೆಯಾಗಿದೆ? 1976.
ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯಾ ಎಕಾನಮಿ CMIE ಇದು ದೇಶದಲ್ಲಿನ ಆರ್ಥಿಕತೆಯ ಕುರಿತು ಮಾಹಿತಿ ನೀಡುವ ಪ್ರಮುಖ ಕಂಪನಿಯಾಗಿದ್ದು ಇದೊಂದು ಸ್ವತಂತ್ರವಾದ ಕಂಪನಿಯಾಗಿದ್ದು 1976ರಂದು ಸ್ಥಾಪನೆಯಾಗಿದೆ. ಸರ್ಕಾರ ಬಿಡುಗಡೆ ಮಾಡುವ ಅಂಕಿಅಂಶಗಳನ್ನ ಕ್ರೋಢೀಕರಿಸಿ ಕಾಲಕಾಲಕ್ಕೆ ಮಾಹಿತಿಗಳನ್ನ ಪ್ರಕಟ ಮಾಡುವ ಕೆಲಸವನ್ನ ಇದು ಮಾಡುತ್ತೆ. ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ? ಇದು ಕಲ್ಚರ್ ಅಂದ್ರೆ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಯಾತ್ರ ಇತಿಹಾಸಂ ಭವಿಷ್ಯಾನಂ ಸಕ್ಷಮಃ ಎನ್ನುವಂತಹ ಒಂದು ಈ ಸಂಸ್ಥೆಯ ಧ್ಯೇಯವಾಕ್ಯವಾಗಿದ್ದು ಆನ್ಲೈನ್ ಮೂಲಕ ಹೊಸ ಧ್ಯೇಯ ಸೂಚನೆಗಾಗಿ ಸಾರ್ವಜನಿಕರಿಗೆ ಅವಕಾಶವನ್ನ ಇದು ನೀಡಿತ್ತು. ಸೂರ್ಯ ಪ್ರತಾಪ್ ಸಿಂಗರ ಘೋಷ ಇದರಲ್ಲಿ ಸ್ವೀಕೃತ ಕೂಡ ಆಗಿರೋದನ್ನ ನಾವು ಗಮನಿಸಬಹುದು. ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ ಕಮಿಷನ್ 1919 ಸ್ಥಾಪನೆಗೊಂಡಿದ್ದು ಕೇಂದ್ರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಕೆಲವೊಂದಿಷ್ಟು ಪ್ರಶ್ನೆಗಳು ವಿಡಿಯೋದ ಕೊನೆಯಲ್ಲಿ PDF ಅಲ್ಲಿ ಇದೆ. ನೀವು PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದಾಗಿದೆ. ಇವು GK ಮತ್ತು ಮುಂಬರುವ KS ಇರ್ಬೋದು, PS ಇರ್ಬೋದು, PDO, FDA, STA ಪರೀಕ್ಷೆಗಳು ಇರ್ಬೋದು, VAO ಪರೀಕ್ಷೆ ಇರ್ಬೋದು, ಎಲ್ಲ ಪರೀಕ್ಷೆಗೂ ತುಂಬಾ ಅನುಕೂಲ ಆಗುತ್ತೆ. ಪ್ರಶ್ನೆ ಪತ್ರಿಕೆಯನ್ನ ಒಂದು PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಜೊತೆಗೆ ಈ ಕ್ವಶನ್ಸ್ ಗಳನ್ನ ಸಪರೇಟ್ ಆಗಿ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ನೀವು ಅದನ್ನ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ರೆ ಈ ದಿನದ ಪ್ರಶ್ನೆ: ವಾರ್ಷಿಕವಾಗಿ ಯಾವ ದಿನವನ್ನ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ? 20 ಮೇ, 21 ಮೇ, 22 ಮೇ, 23 ಮೇ. ಉತ್ತರವನ್ನ ವಿಸ್ತೃತವಾಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆಯೋಕೆ ಪ್ರಯತ್ನ ಮಾಡಿ. ಅಂತಾರಾಷ್ಟ್ರೀಯ ಭದ್ರತಾ ವಿರೋಧಿ ದಿನ ಅಂದ್ರೆ ಏನು, ಅದನ್ನ ಯಾಕೆ ಆಚರಣೆ ಮಾಡ್ತಾರೆ, ಯಾವ ದಿನದಂದು ಆಚರಣೆ ಮಾಡ್ತಾರೆ, ಅದರ ಉದ್ದೇಶವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದಗಳು.